ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯದಲ್ಲಿ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಿಂದ ಹಿಂದೆ ಸರಿದಿದ್ದಾರೆ ಸುಧಾಮೂರ್ತಿ ದಂಪತಿ. ಗಣತಿದಾರರಿಗೆ ನಮ್ಮ ಮನೆ ಸಮೀಕ್ಷೆ ಬೇಡ ಅಂತ ಮಾಹಿತಿ ನೀಡಿದ್ದಾರೆ. ಜಾತಿ ಗಣತಿಯಲ್ಲಿ ಭಾಗವಹಿಸುವುದಕ್ಕೆ ಸುಧಾಮೂರ್ತಿ ದಂಪತಿ ಹಿಂದೇಟು ಹಾಕಿದ್ದಾರೆ. ನಾವು ಯಾವುದೇ ಹಿಂದುಳಿದ ಜಾತಿಗೆ ಸೇರಿಲ್ಲ, ಹೀಗಾಗಿ ಸಮೀಕ್ಷೆಯಲ್ಲಿ ಭಾಗವಹಿಸೋದಿಲ್ಲ ಅಂತ ಹಿಂಬರಹ. ಸಮೀಕ್ಷೆಗೆ ಬಂದ ಗಣತಿದಾರರ ಸಮೀಕ್ಷೆ ಪತ್ರದಲ್ಲೇ ಬರೆದು ಸಹಿ ಹಾಕಿದ್ದಾರೆ. ಈ ಸಮೀಕ್ಷೆಯಿಂದ ಸರ್ಕಾರಕ್ಕೆ ಯಾವುದೇ ಉಪಯೋಗ ಇಲ್ಲ, ಹೀಗಾಗಿ ನಾವು ಸಮೀಕ್ಷೆಯಲ್ಲಿ ಭಾಗವಹಿಸೋದಿಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ. ಮಾಹಿತಿ ನೀಡೋದಕ್ಕೆ ನಿರಾಕರಿಸಿ ಸ್ವಯಂ ದೃಢೀಕರಣ ಪತ್ರವನ್ನು ನೀಡಿದ್ದಾರೆ. ಸೊ ಇದಕ್ಕೆ ಚರ್ಚೆ ಕಾರಣವಾಗ್ತಾ ಇದೆ, ಯಾಕೆ ಹೀಗೆ ಮಾಡಿದ್ರು ಏನು ಎತ್ತ ಅಂತ. ಸೊ ಕೋರ್ಟ್ ಬೇರೆ ಹೇಳಿದೆ ಎಲ್ಲರೂ ಸ್ಪಂದಿಸಬೇಕು ಅಂತ ಏನಿಲ್ಲ ಅಂತ, ನಾವು ಇದರಲ್ಲಿ ಭಾಗವಹಿಸಲ್ಲ ಅನ್ನೋದನ್ನು ಅವರು ಬರೆದು ಕೊಟ್ಟಿದ್ದಾರೆ. ಸೊ ಏನು ಸಮೀಕ್ಷೆ ಮಾಡೋದಕ್ಕೆ ಅಂತ ಬಂದಿದ್ರೋ ಅದೇ ಪತ್ರದಲ್ಲಿ ಅವರು ಮಾಹಿತಿ ನೀಡೋದಕ್ಕೆ ನಿರಾಕರಣೆ ಸ್ವಯಂ ದೃಢೀಕರಣ ಪತ್ರ, ಸೊ ಅದರಲ್ಲಿ ಅವರು ಬರೆದು ಕೊಟ್ಟಿರುವಂಥದ್ದು. ಸುಧಾ ಮತ್ತು ನಾರಾಯಣಮೂರ್ತಿ ಅಂತ ಹೇಳಿ, ನಾವು ಇದರಿಂದ ಹಿಂದೆ ಸರಿತಾ ಇದ್ದೀವಿ, ನಾವು ಈ ಸಮೀಕ್ಷೆಯಲ್ಲಿ ಭಾಗಿಯಾಗ್ತಾ ಇಲ್ಲ, ನಾವು ಯಾವುದೇ ಹಿಂದುಳಿದ ವರ್ಗಕ್ಕೆ ಸೇರಿದವರಲ್ಲ, ಸೊ ಆ ಕಾರಣಕ್ಕೆ ನಾವು ಈ ಸಮೀಕ್ಷೆಯಲ್ಲಿ ಭಾಗವಹಿಸಲ್ಲ, ಈ ಸಮೀಕ್ಷೆಯಿಂದ ಸರ್ಕಾರಕ್ಕೆ ಯಾವುದೂ ಉಪಯೋಗವೂ ಇಲ್ಲ, ಹಾಗಾಗಿ ನಾವು ಭಾಗವಹಿಸಲ್ಲ ಅಂತ ಹೇಳಿ ಬರೆದು ಕೊಟ್ಟಿದ್ದಾರೆ. ಇದೊಂದು ಸ್ವಲ್ಪ ಚರ್ಚೆಗೆ ಕಾರಣ ಆಗುತ್ತೆ ಸಹಜವಾಗಿಯೇ. ಯಾವಾಗಲೂ ನಾರಾಯಣಮೂರ್ತಿ ಅವರ ಮಾತುಗಳು ಚರ್ಚೆಗೆ ಕಾರಣವಾಗ್ತಾ ಇತ್ತು. ಈ ಬಾರಿ ಸುಧಾ ಮತ್ತು ನಾರಾಯಣಮೂರ್ತಿ ದಂಪತಿಯ ವಿಚಾರ ಚರ್ಚೆಗೆ ಕಾರಣವಾಗ್ತಾ ಇದೆ. ಕೆಲವರು ಯಾಕೆ ಏನು ಎತ್ತ ಅಂತ, ಕೆಲವರು ಕರೆಕ್ಟ್ ನೀವು ಮಾಡಿ ಸರಿ ಅಂತ. ಸೊ ಎರಡು ಥರದ ಚರ್ಚೆಗಳು ಇದೆ. ಅವರವರ ವೈಯಕ್ತಿಕ ವಿಚಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಇದೀಗ ಈ ವಿಚಾರ ಯಾವ ರೀತಿಯಾಗಿ ಚರ್ಚೆಗೆ ಕಾರಣವಾಗ್ತಾ ಇದೆ, ಅವ್ರು ನೀಡಿದಂಥ ಪತ್ರದಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ? ಖಂಡಿತವಾಗ್ಲೂ ಈ ಏನು ಸಮೀಕ್ಷೆಗಳಿಗೆ ಬರ್ತಾ ಇದೆ, ಜಾತಿ ಗಣತಿ ಸಮೀಕ್ಷೆಗಳಾಗ್ತಾ ಇರುವಂತದ್ದು. ಸಹಜವಾಗಿ ಇದು ಇನ್ಫೋಸಿಸ್ ಮುಖ್ಯಸ್ಥರಂತ ನಾರಾಯಣಮೂರ್ತಿ ಹಾಗೇನೆ ಅವರ ಸುಧಾಮೂರ್ತಿ ಅವರೇನಿದ್ದಾರೆ, ಅವರು ಆಕ್ಷೇಪವನ್ನ ನೇರವಾಗಿ ಮಾಡಲಿಲ್ಲ, ಪರೋಕ್ಷವಾಗಿ ಆಕ್ಷೇಪವನ್ನ ವ್ಯಕ್ತಪಡಿಸಿರುವಂತದ್ದು. ಕಾರಣ ಇಷ್ಟೇ, ಈ ಒಂದು ಸಮೀಕ್ಷೆ ಬಗ್ಗೆ ನಮಗೆ ಯಾವುದೇ ಮಾಹಿತಿಯನ್ನ ನಾವು ಕೊಡ್ಲಿಕ್ಕೆ ಸಾಧ್ಯವಾಗಲ್ಲ, ನಮ್ಮ ಕುಟುಂಬದ ವಿವರವನ್ನು ನಾವು ಕೊಡಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾದಂತ ಹೇಳಿಕೆ ಮೂಲಕ ಅಥವಾ ಸ್ಪಷ್ಟೀಕರಣದ ಮೂಲಕ ಏನು ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಇದು ಸಹಜವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಈಗಾಗಲೇ ಸಾರ್ವಜನಿಕರು ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಇದ್ರು. ಸಮೀಕ್ಷೆಗೆ, ಜಾತಿ ಗಣತಿಗೆ ಬಂದಂತವರ ಮೇಲೆ ಒಂದು ರೀತಿಯಲ್ಲಿ ರೂಢ್ ಆಗಿ ಬಿಹೇವ್ ಮಾಡುವಂತ ಪ್ರವೃತ್ತಿ ಕೂಡ ಆಗ್ತಾ ಇತ್ತು. ಅದರ ನಡುವೆ ಈ ರೀತಿಯ ಒಂದು ಸುಧಾಮೂರ್ತಿ ಹಾಗೂ ನಾರಾಯಣಮೂರ್ತಿ ಅವರ ಆಕ್ಷೇಪ ಏನಿದೆ, ಅದು ಸಹಜವಾಗಿ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇರುವಂತದ್ದು. ಥ್ಯಾಂಕ್ ಯು. ರಾಜ್ಯದಲ್ಲಿ ಜಾತಿ ಗಣತಿ ಏನು ನಡೀತಾ ಇದೆ, ಇದಕ್ಕೆ ಕೆಲವರು ಸ್ಪಂದಿಸ್ತಾ ಇದ್ದಾರೆ, ಕೆಲವರು ಸ್ಪಂದಿಸ್ತಾ ಇಲ್ಲ. ಸರ್ಕಾರ ಈ ಜಾತಿ ಗಣತಿಯನ್ನು ಮಾಡ್ತಾ ಇರೋದಕ್ಕೆ ರೀಸನ್ಸ್ಗಳನ್ನು ಕೂಡ ಕೊಡ್ತಾ ಇದೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಯಾರು ಹಿಂದುಳಿದಿದ್ದಾರೆ, ಯಾರು ಮುಂದುವರೆದಿದ್ದಾರೆ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತ. ಇದರ ನಡುವೆ ನಾವು ಮಾಹಿತಿ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಕೋರ್ಟ್ ಮೊರೆ ಹೋಗಲಾಗಿತ್ತು. ಕೋರ್ಟ್ನಲ್ಲೂ ಕೂಡ ನಿಮಗೆ ಇಷ್ಟ ಇದ್ದರೆ ಮಾಹಿತಿಯನ್ನು ಕೊಡಬಹುದು, ಬಲವಂತ ಏನಿಲ್ಲ ಅಂತ ಕೂಡ ಹೇಳಲಾಗಿತ್ತು. ಇದೀಗ ಸಮೀಕ್ಷೆಯಿಂದ ಹಿಂದೇಟು ಹಾಕಿರೋದು ಸುಧಾಮೂರ್ತಿ ಅವರು. ಇದು ಚರ್ಚೆಗೆ ಕಾರಣವಾಗ್ತಾ ಇದೆ.